ಅಕ್ಷತಾ. ಅಜ್ಜಿ ನಡ ಮುರಿದ್ಲ. ಅಯ್ಯೋ ಸಾರಿ ಅಜ್ಜಿ, ನೀವ್ ಬರೋದ್ನ ನಾನ್ ನೋಡ್ಲೇ ಇಲ್ಲ. ಬಿಡ, ಏನ್ ಬಂದೈತ ನಿಂಗ್ ರೋಗ? ಬೇಕಂತೇಳಿ ಬಂದು ಗುತ್ತೇನ? ಇಲ್ಲ ಅಜ್ಜಿ, ನೀವ್ ಬರ್ತಿರೋದ್ನ ನಾನ್ ನೋಡ್ಲಿಲ್ಲ. ಹೆಂಗ್ ನೋಡ್ತಿ ಹೇಳ? ಅಲ್ಲ, ಮಾರಿ ಮ್ಯಾಗ ಕಣ್ಣು ಇಟ್ಕೊಂಡಿದ್ರ ನೋಡಿ, ನೆತ್ತಿ ಮ್ಯಾಗ ಕಣ್ಣು ಇಟ್ಕೊಂಡ್ ಓಡಾಡ್ತಿದ್ರೆ ಎದ್ರಿಗ್ ಬರೋರೆ ಹೆಂಗ್ ಕಂಡಾರ ನಿನಗ? ಸಾರಿ ಅಜ್ಜಿ, ಏಟಾಯ್ತಾ? ಎತ್ತ ಕೈನ ನನ್ನ ಮ್ಯಾಗಿನ್ ಸಿಟ್ಟು ತೋರ್ಸಾಕ ಹಿಂಗೆಲ್ಲ ಮಾಡಿ ಹೌದಲ್ಲ? ನನಗೆಲ್ಲ ಗೊತ್ತಾಕೇತಿ. ಅಯ್ಯೋ, ಆತರ ಎಲ್ಲ ಏನೂ ಇಲ್ಲ ಅಜ್ಜಿ, ನಿಜವಾಗ್ಲೂ ನಾನ್ ನಿಮ್ಮನ್ನ ನೋಡ್ಲಿಲ್ಲ. ನಿನ್ ನಾಟಕ ಎಲ್ಲ ಸಾಕ್ ಮಾಡ, ನಂಗೆಲ್ಲ ಗೊತ್ತೈತಿ. ಈ ನಿನ್ ನಾಟಕ ಎಲ್ಲ ನನ್ ಕಡೆ ಇಟ್ಕೋಬೇಡ ನೀ. ಅಜ್ಜಿ, ಸ್ವಲ್ಪ ಸುಮ್ನೆ ಇರ್ತೀರಾ? ಹೇಳಿದ್ನಲ್ಲ ನಾನ್ ನೋಡ್ದಲೆ ಬಂದಿದ್ದು ಅಂತ, ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡದ್ ಮಾಡ್ತಿದ್ದೀರಾ? ಅಲ್ಲ 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 ಅಪ್ಪಿ, ನೋಡ್ದೇನ ಈಕಿ ದಿಮಾಕ ದೌಲತ್ನ? ದೊಡ್ಡೋರು ಸಣ್ಣವ್ರು ಅಂತ ಮರ್ಯಾದೆ ಇಲ್ದ ಬಾಯಿ ಬಂದಾಗೆಲ್ಲ ಹೆಂಗ್ ಮಾತಾಡಕತ್ತಾಳ ನೋಡ. ನೀನ್ ಹಿಂಗ ಬಿಟ್ರೆ ಇನ್ನೂ ಹೆಚ್ಕೋತಿ. ಲಗ್ನದ ಹೊಸದ್ರಾಗ ಸೊಸಿನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿದ್ರೆ ಇವತ್ತ ಇಂಥ ಮಾತ್ ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಂಗ. ಸೊಸಿ ಅದಕ್ಕಿ ಅತ್ತಿ ಮನ್ಯಾಗ ತಗ್ಗಿ ಬಗ್ಗಿ ನಡಿಬೇಕಂತ ನಿಮ್ಮವ್ವ ಹೇಳ್ಕೊಟ್ಟಿಲ್ಲ ನಿಂಗ? ಏನ ತಪ್ಪಾದ್ರು ಅದನ್ನ ತಾಳ್ಮಿಂದ ನಿಭಾಯಿಸ್ಕೊಂಡು ಹೋಗ್ಬೇಕ. ನೀ ನೋಡಿದ್ರೆ ಮೈ ಮೇಲೆ ಎಗರ್ ಬೀಳ್ತೀಯಲ್ಲ. ನೀನೇನ ಸಂಸಾರ ನಿಭಾಯಿಸ್ತಿ? ಇನ್ನು ಸಣ್ಣ ಹುಡುಗರಂಗ ಜಗಳ ಮಾಡ್ಕೊಂಡ್ ಕುಂತಿಯಲ್ಲ. ದೇಹ ಬೆಳ್ದೈತ ಅಷ್ಟೇ, ಆದ್ರೆ ಬುದ್ಧಿ ಅಂತೂ ಇನ್ನು ಸಣ್ಣ ಹುಡುಗರಂಗ ಓಡಾಡ್ಕೊಂಡೈತಿ. ಮೊದ್ಲ ಮನಿ ಸೊಸಿ ಹಂಗ್ ನಡ್ಕೋಬೇಕು ಅನ್ನೋದನ್ನ ಕಲಿ. ಆಮ್ಯಾಗ ಎಲ್ಲರ ತಲೆ ಮೇಲೆ ಹತ್ತಿ ಕುಣಿವಂತಿ. ಇದೆಲ್ಲ ನಿಮ್ಮವ್ವ ಹೇಳ್ಕೊಟ್ಟಿದ್ರೆ ನೀನು ಕಲಿತಿದ್ದಿ. ಅಜ್ಜಿ, ಏನ ಏನ ಏನ್ ಎದುರು ವಾತ್ಸಾಕತ್ತೀನಿ? ನೋಡಾಕತ್ತಿದ್ರೆ ಈ ಮನಿ ಜವಾಬ್ದಾರಿ ಹೊತ್ಕೊಂಡ್ ಸಾಕಾಗಿರ್ತೈತಲ್ಲ, ಹಂಗ್ ಕಾಣಾಕತ್ತೀನಿ. ಲಗ್ನಾಗಿ ವರ್ಷ ಕಳಿಯೋದ್ರಾಗ ಈ ಮನಿ ಜವಾಬ್ದಾರಿ ನಿಭಾಯಿಸಕ ನಿನ್ನಿಂದ ಆಗಂಗಿಲ್ಲ. ಒಟ್ನಾಗ ಈ ಮನಿ ಸೊಸಿ ಆಗಕ ನಾಲಾಯಕದೀನಿ. ಅಜ್ಜಿ, ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಲ್ಲ. ನಾನೇನಾದ್ರೂ ಬಂದು ಹೇಳದ್ನಾ ಈ ಮನೆ ಜವಾಬ್ದಾರಿ ತಗೊಂಡ್ ಸಾಕಾಗಿದೆ ಅಂತ? ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಅಷ್ಟಕ್ಕೂ ಈ ಮನೆ ಸೊಸೆ ಆಗಕ್ ಲಾಯಕ್ಕಿಲ್ಲ ಅಂತ ಹೇಳಕ್ಕೆ ನೀವ್ ಯಾರು? ನಿಮ್ಗೇನ್ ಅಧಿಕಾರ ಇದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಕಾವ್ಯ, ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ
ಪರಿಜ್ಞಾನ ಇದೆಯಾ ನಿನಗೆ? ದೊಡ್ಡೋರ್ಗೆ ಹೀಗೇನ ನೀನ್ ಮರ್ಯಾದೆ ಕೊಡೋದು? ಅದು ಅತ್ತೆ, ಅಜ್ಜಿನೇ. ಅವನ್ಗೆ ಹೀಗೆಲ್ಲ ಮಾತಾಡ್ಸ್ತಿದ್ಯಲ್ಲ, ದೊಡ್ಡವ್ರಿಗೆ ಹೀಗೇನ ನೀನ್ ಮರ್ಯಾದೆ ಕೊಡೋದು? ನಿನ್ನಿಂದ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾವ್ಯ. ಸಾರಿ ಅತ್ತೆ. ನನ್ನನ್ನ ಈ ಮನೆ ಸೊಸೆ ಆಗೋಕ್ ಲಾಯಕ್ಕಿಲ್ಲ. ಜವಾಬ್ದಾರಿ ತಗೊಂಡು ಸುಸ್ತಾಗಿದ್ಯಾ ಅಂತ ಏನೇನೋ ಮಾತಾಡಿದ್ರಲ್ಲ, ಅದಕ್ಕೆ ಬೇಜಾರಾಗಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಅತ್ತೆ. ಅವ್ವನು ಇದನ್ನೇ ಹೇಳಿದ್ದು ನಿನ್ಗೆ. ನೀನಿನ್ನು ಚಿಕ್ಕ ಮಗು ಥರ. ಯಾವುದನ್ನ ಹೇಗ್ ನಿಭಾಯಿಸ್ಬೇಕು ಅಂತ ನಿನಗೆ ಗೊತ್ತಾಗ್ತಿಲ್ಲ. ನಿಂಗೆ ಕೋಪ ಯಾವುದು, ಬೇಜಾರು ಯಾವುದು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಹೇಗಮ್ಮ? ನೋಡು, ಎಂಥ ಸಂದರ್ಭ ಬಂದ್ರೂ ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡೋದು ಈ ಮನೆ ಸಂಪ್ರದಾಯ. ಇನ್ಯಾವತ್ತೂ ಈ ತಪ್ಪು ನಿನ್ನಿಂದ ಆಗ್ಬಾರ್ದು. ಅವಂಗೆ ಸಾರಿ ಕೇಳು. ಸರಿ ಅತ್ತೆ. ಅಜ್ಜಿ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗೆ ನಡ್ಕೊಳ್ಳಲ್ಲ. ತಗೋ. ಕಾವ್ಯ, ಕಾವ್ಯ, ಕಾವ್ಯ ನಿಂತ್ಕೋ. ಕಾವ್ಯ ನಿಂತ್ಕೋ. ಕಾವ್ಯ. ಸಿದ್ಧಾರ್ಥ್, ಏನಾಯ್ತು ಕಾವ್ಯಂಗೆ? ಯಾಕಿಷ್ಟೊಂದು ಡಿಸ್ಟರ್ಬ್ ಆಗಿದ್ದಾಳೆ? ಅದು ಅದು ವಸು, ಒಂದು ನಿಮಿಷ ಬಾ. ಅದಕ್ಕೆ ಏನು ವಿಷಯ? ನೀನೇ ನೋಡ್ತಿದ್ಯಲ್ಲ ವಸು, ಕಾವ್ಯನಲ್ಲಿ ಆಗ್ತಿರೋ ಬದಲಾವಣೆ. ಮದುವೆ ಆದಮೇಲೆ ಕಾವ್ಯ ಯಾರ ಜೊತೆಲೂ ಈ ರೀತಿ ಮಾತಾಡ್ದೋಳಲ್ಲ. ಅವಳು ಯಾವುದೋ ವಿಷಯದ ಬಗ್ಗೆ ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಕಾವ್ಯ ಸಿದ್ಧಾರ್ಥ್ ಮಧ್ಯೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಯ್ಯೋ, ಆ ಥರ ಏನೂ ಇಲ್ವಲ್ಲ ಅದಕ್ಕೆ. ಇಲ್ಲ ವಸು, ನನಗ್ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಅವರಿಬ್ಬರ ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಹುಟ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಅದಕ್ಕೆ. ಆದರೆ ಏನಂತ ನನಗೂ ಅರ್ಥ ಆಗ್ತಿಲ್ಲ. ನಿನಗೆ ಅವರಿಬ್ಬರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಗೊತ್ತು. ಹೇಳು ವಸು. ಇಲ್ಲ ಅದಕ್ಕೆ, ಗೊತ್ತಿದ್ರೆ ನಿಮ್ಮ ಹತ್ರ ಹೇಳಕ್ ನನಗೇನು. ಆದರೆ ಏನಾಗಿದೆ ಅಂತ ಖಂಡಿತವಾಗ್ಲೂ ತಿಳ್ಕೊತೀನಿ. ಸುಶಾಂತ್ ಲೈಫಲ್ಲಿ ಏನೆಲ್ಲ ಆಗಬಾರ್ದು ಅಂತ ಅನ್ಕೊಂಡಿದ್ನು, ಅದೆಲ್ಲ ನಡೆದೋಯ್ತು. ಅಟ್ಲೀಸ್ಟ್ ಸಿದ್ಧಾರ್ಥ್ ಜೀವನನಾದ್ರೂ ಚೆನ್ನಾಗಿರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಮಗ ಸೊಸೆ ಜೀವನ ತುಂಬ ಚೆನ್ನಾಗಿರ್ಬೇಕು ವಸು. ಅವರಿಬ್ಬರ ಮಧ್ಯೆ ಯಾವ ಬಿರುಕು ಬರಬಾರ್ದು ಅಂತ ಯಾವ ವಿಷಯಕ್ಕೂ ಆಸ್ಪದ ಸಿಗಬಾರ್ದು ವಸು. ಇಲ್ಲ ಅದಕ್ಕೆ, ಆ ರೀತಿ ಏನೂ ಆಗಲ್ಲ. ನೀವೇನು ಟೆನ್ಷನ್ ತಗೋಬೇಡಿ. ಅದೇ ಧೈರ್ಯದಲ್ಲಿದ್ದೀನಿ ವಸು. ಈಗ ಯಾಕೋ ಮನ್ಸು ತುಂಬ ಚಡ್ಪಡಿಸ್ತಾ ಇದೆ. ನಾನು ಅವರಿಬ್ಬರ ಮೇಲೂ ಅಬ್ಸರ್ವ್ ಮಾಡೋದು ಬಿಟ್ರು
ನೀನು ಅವರಿಬ್ಬರ ಮೇಲೂ ಕಂಡಿಟ್ಟಿರು ವಸು. ಸರಿ ಅದಕ್ಕೆ. ಅಟ್ಲೀಸ್ಟ್ ಸಿದ್ಧಾರ್ಥ್ ಜೀವನ ಆದರೂ ಖುಷಿಯಾಗಿರ್ಲಿ ಅನ್ನೋದು ನನ್ನ ಆಸೆ. ನನಗೆ ಯಾರು ದಿಕ್ಕು ಹೇಳು? ಅದಕ್ಕೆ ನಾನಿರೋವರೆಗೂ ಅವ್ರ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀವೇನು ವರಿ ಮಾಡಬೇಡಿ. ಕಾವ್ಯನ್ ಜೊತೆ ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ವಸು, ಕಾವ್ಯನ ಹತ್ರ ನಾನೇ ಮಾತಾಡ್ತೀನಿ. ಅತ್ತೆ, ಅಮ್ಮ ಏನ್ ಹೇಳಿದ್ರು? ನಿಮ್ಮಿಬ್ರು ಮಧ್ಯೆ ಏನೋ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಡೌಟ್ ಬಂದಿದೆ. ಅದಕ್ಕೆ ಕಾವ್ಯನ ಹತ್ರ ಮಾತಾಡಕ್ ಹೋಗಿದ್ದಾರೆ. ಓ ಗಾಡ್, ಅಮ್ಮ ಕಾವ್ಯನ ಹತ್ರ ಮಾತಾಡಕ್ ಹೋದ್ರ? ಕಾವ್ಯ ಏನಾದ್ರು ಅಮ್ಮನ ಹತ್ರ ನಡೆದಿರೋ ವಿಷಯದ ಬಗ್ಗೆ ಹೇಳ್ಬಿಟ್ರೆ ಅಥವಾ ಅಕ್ಷತಾ ಬಗ್ಗೆ ಹೇಳ್ಬಿಟ್ರೆ? ಆ ಥರ ಏನೂ ಆಗಲ್ಲ ಸಿದ್ದು. ನೀನ್ ಟೆನ್ಷನ್ ತಗೋಬೇಡ. ನೀನೀಗ ಆಫೀಸಿಗೆ ಹೋಗು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಇಲ್ಲ ಅತ್ತೆ, ಇಂಥ ಸಿಚುಯೇಷನ್ ಅಲ್ಲಿ ಆಫೀಸ್ಗೆ ಹೋಗಕ್ ಮನ್ಸು ಬರ್ತಾ ಇಲ್ಲ. ತುಂಬಾನೇ ಟೆನ್ಷನ್ ಆಗ್ತಿದೆ. ಅಮ್ಮ ಕಾವ್ಯನ ಹತ್ರ ಮಾತಾಡಕ್ ಮುಂಚೆ ನಾನೇ ಅಮ್ಮನ ಹತ್ರ ಹೋಗಿ ಅವ್ರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಸಿದ್ದು, ಬೇಡ ಸಿದ್ದು. ನೀನೀಗ ಅದಕ್ಕೆ ಹತ್ರ ಹೋಗಿ ಏನಾದ್ರು ಹೇಳಕ್ ಹೋದ್ರೆ ಅವ್ರು ಇನ್ನೇನೋ ಯೋಚನೆ ಮಾಡ್ತಾರೆ. ಬೇಡ, ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ನೀನೀಗ ಆಫೀಸ್ಗೆ ಹೋಗು. ಸರಿ ಅತ್ತೆ, ಬಟ್ ಏನಾಯ್ತು ಅಂತ ನನಗೆ ಫೋನ್ ಮಾಡಿ ಹೇಳಿ. ನಾನೇ ಆಮೇಲೆ ಆಫೀಸಿಗೆ ಬರ್ತೀನಿ ಸಿದ್ದು. ಓಕೆ. ಸಿದ್ಧಾರ್ಥ್ ಅವ್ರು ಬಂದ್ರು ಅನ್ಸುತ್ತೆ. ಕಾವ್ಯ, ಏನಾಯ್ತೆ? ಯಾಕಷ್ಟು ಕೋಪ ಮಾಡ್ಕೊಂಡೆ? ನೀನೇ ನೋಡಿದ್ಯಲ್ಲ ಅಂಜು, ಅಜ್ಜಿ ಹೇಗೆಲ್ಲ ಮಾತಾಡಿದ್ರು ಅಂತ. ಸಾಲ್ದು ಅಂತ ಈ ಮನೆಗೆ ಸೊಸೆ ಆಗೋಕೆ ಲಾಯಕ್ಕಿಲ್ವಂತೆ. ಈ ಮನೆ ಜವಾಬ್ದಾರಿ ತಗೊಂಡು ಸುಸ್ತಾಗೋಗಿದ್ಯಂತೆ. ಹೇಗೆಲ್ಲ ಹಂಗ್ಸ್ಬಿಟ್ರು. ನಾನು ನೋಡೋ ಅಷ್ಟು ನೋಡ್ದೆ, ಆಮೇಲೆ ತಡೆಯೋಕ್ಕಾಗ್ಲಿಲ್ಲ. ಒಂದೆರಡು ಮಾತಾಡ್ಬಿಟ್ಟೆ ಅಷ್ಟೆ. ಕಾವ್ಯ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಅಜ್ಜಿ ಮಾತನ್ನ ತಲೆಗೆ ಹಾಕೋಬೇಡ ಅಂತ. ಹೇಗ್ ತಲೆಗೆ ಹಾಕೊಳ್ದೆ ಇರೋಕ್ಕಾಗತ್ತೆ ಅಂಜು? ನಾನು ಒಬ್ಳೇ ಇರುವಾಗ ಮಾತಾಡಿದ್ರೆ ಹೇಗೋ ಸಹಿಸ್ಕೋತಿದ್ದೆ. ಇಷ್ಟು ದಿನ ಹಾಗೆ ಸಹಿಸ್ಕೊಂಡ್ ಬಂದಿದ್ದೀನಿ. ಆದ್ರೆ ಇವತ್ತು ಎಲ್ರೂ ಮುಂದೆ ನಾನ್ ಕೆಲ್ಸಕ್ ಬಾರ್ದವಳು ಅಂತ ಎಷ್ಟು ಚೀಪಾಗಿ ಮಾತಾಡಿದ್ರು. ನಾನು ಹೇಗಂಜು ಸಹಿಸ್ಕೊಳ್ಳಿ? ಕಾವ್ಯ, ಸಮಾಧಾನ ಮಾಡ್ಕೊ. ನೀನ್ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗ್ ಹೇಳು? ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಮಾತು ಕೇಳಿಲ್ವಾ? ಅದೆಲ್ಲ ಕೇಳೋಕಷ್ಟೇ ಚಂದ, ಇಂಪ್ಲಿಮೆಂಟ್ ಮಾಡಕ್ಕಲ್ಲ. ಕಾವ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಅಂಜು, ನೀನು ಆಫೀಸ್ಗೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಸರಿ ಕಾವ್ಯ. ಏನಾಯ್ತಮ್ಮ? ಐ ಆಮ್ ಸಾರಿ, ನಾನು ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ಅಯ್ಯೋ, ಹಾಗೇನಿಲ್ಲ ಅತ್ತೆ. ಏನಾಯ್ತು ನಿನಗೆ? ನಾನು ನೋಡ್ದೆ ಅಜ್ಜಿ ಕೂತ್ಬಿಟ್ಟೆ. ನಾನೇನು ಬೇಕು ಅಂತ ಮಾಡಲಿಲ್ಲ ಅತ್ತೆ. ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಮತ್ತೆ ಇನ್ಯಾವ್ದ್ರ ಬಗ್ಗೆ ಅತ್ತೆ? ನಾನು ಈ ಕಾವ್ಯನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ತುಂಬ ವರ್ಷದಿಂದ ನಿನ್ನ ತರ್ಲೆ, ನಿನ್ನ ತುಂಟಾಟ, ನಿನ್ನ ಹಠ ಎಲ್ಲ ನೋಡ್ಕೊಂಬಂದಿದ್ದೀನಿ.
ಈ ಕಾವ್ಯ ಯಾವಾಗ ಹೇಗಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ಏನಾಯ್ತು ಅಂತ ಹೇಳು ಕಾವ್ಯ, ಏನಾಯ್ತು? ನಾನು ನಿನ್ನತ್ತೆ ಮಾತ್ರ ಅಲ್ಲ, ಅಮ್ಮನೂ ಕೂಡ. ನಿನ್ನ ಮನಸ್ಸಲ್ಲಿ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೋಬೋದು. ಸಾರಿ. ಅಕ್ಷತಾ, ಹೇಳು, ನಿನ್ನ ಸಿದ್ಧಾರ್ಥ್ ಮಧ್ಯೆ ಏನಾದ್ರು ಜಗಳನಾ? ಅಯ್ಯೋ, ಆ ಥರ ಏನೂ ಇಲ್ಲ ಅತ್ತೆ. ನಾವು ಚೆನ್ನಾಗಿದ್ದೀವಿ. ನಿಜ ಹೇಳಬೇಕು ಅಂದ್ರೆ ಅವ್ರು ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ನೀನೇನೇ ಹೇಳಿದ್ರು ನಿನ್ನ ಮನಸ್ಸಲ್ಲಿರೋ ನೋವು ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ಬರೀ ನನ್ನ ಮಗನ ಲೈಫ್ ಅಷ್ಟೇ ಚೆನ್ನಾಗಿರ್ಲಿ ಅನ್ನೋ ಸ್ವಾರ್ಥದಿಂದ ಕೇಳ್ತಾ ಇಲ್ಲ. ನನ್ನ ಮಗಳ ಥರ ಇರೋ ನಿನ್ನ ಲೈಫ್ ಕೂಡ ನನಗೆ ಇಂಪಾರ್ಟೆಂಟ್. ನಿಮ್ಮಿಬ್ಬರಲ್ಲಿ ಯಾರಿಗೆ ನೋವಾದರೂ ಅದು ನಾನು ಸಹಿಸ್ಕೊಳ್ಳಲ್ಲಮ್ಮ. ಸಂಸಾರ ಅಂದಮೇಲೆ 1000 ಬರುತ್ತೆ, 1000 ಹೋಗುತ್ತೆ. ಅದಕ್ಕೆಲ್ಲ ಕೋಪ ಮಾಡಿಕೊಂಡು ಮನಸ್ಸು ಕೆಡಿಸ್ಕೋಬಾರ್ದು. ಇಬ್ಬರಲ್ಲಿ ಒಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಸಾಕು, ಸಂಸಾರ ಸರಾಗವಾಗಿ ಸಾಗ್ಬಿಡುತ್ತೆ. ಈಗಷ್ಟೇ ಮದುವೆ ಆಗಿರೋದು, ನೀನಿದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು. ಆದ್ರೆ ಅಷ್ಟ್ರೊಳಗಾಗೋ ಜಗಳನ ತುಂಬಾ ಹೊತ್ತು ಮನ್ಸಲ್ಲಿ ಇಟ್ಕೋಬಾರ್ದು. ಸಿದ್ಧಾರ್ಥು ನಿನ್ ಗಂಡನೇ ಅಲ್ವಾ? ಅವನೇನೇ ಹರ್ಟ್ ಮಾಡಿದ್ರು ಅದನ್ನ ಬರ್ತು ನೀನ್ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆಮ್ಮ. ಕಾವ್ಯನ್ಗೆ ಬುದ್ಧಿ ಹೇಳುವ ಅರ್ಹತೆ ನನ್ಗೆಲ್ಲಿದೆ? ಅತ್ತೆ, ಹಾ, ನಾನಿಷ್ಟೇ ಅಮ್ಮ ಹೇಳೋದಕ್ಕೆ ಸಾಧ್ಯ. ನೀವಿಬ್ರು ಖುಷಿಯಾಗಿರ್ಬೇಕು ಅಷ್ಟೇ. ಅರೆ, ಅತ್ತೆ ಯಾಕೆ ಹತ್ಕೊಂಡು ಹೋಗ್ತಿದ್ದಾರೆ? ವೇದಾ, ನೀನ್ ಅಳ್ತಾ ಇದೀಯಾ? ವಾಟ್ ಅ ಶಾಕ್! ನಿನ್ ಕಣ್ಣಲ್ಲಿ ನೀರಾ? ಕನ್ಸಲ್ಲ, ನಿಜಾನೇ. ದ ಗ್ರೇಟ್ ಅರಸ್ ಇಂಡಸ್ಟ್ರಿ MD ಕಣ್ಣಲ್ಲಿ ನೀರ್ ಬರುತ್ತಾ? ಅಚ್ಚಚ್ಚೋ, ನೀನ್ ಅಳ್ಬಾರ್ದು ವೇದ. ನೀನ್ ಒಂದ್ ವೇಳೆ ಹತ್ರೆ ನಮ್ಮ ಇಡೀ ಮನೆ ನಿನ್ ಕಣ್ಣೀರಲ್ಲಿ ಕೊಚ್ಕೊಂಡೋಗ್ಬಿಡತ್ತೆ. ಒಬ್ರು ಕಣ್ಣೀರ್ ನೋಡಿ ಆಡ್ಕೊಳ್ಳೋದ್ ಬಿಟ್ರೆ ಇನ್ನೇನ್ ಬರುತ್ತೆ ನಿನ್ಗೆ? ಬೇರೆ ತುಂಬಾ ಬರುತ್ತೆ ವೇದ. ಸರಿ, ಅದ್ ಬಿಡು. ಏನು ಬೆಳಿಗ್ಗೆನೆ ಅಜ್ಜಿ ಸೊಸೆ ಮಧ್ಯೆ ದೊಡ್ಡದಾಗ ವಾರ್ ನಡೀತಂತೆ? ಎಲ್ರೂ ಮನೆಯಲ್ಲೂ ಅತ್ತೆ ಸೊಸೆ ಮಧ್ಯೆ ವಾರ್ ನಡೆದ್ರೆ ನಮ್ಮ ಮನೆಯಲ್ಲಿ ಅಜ್ಜಿ ಸೊಸೆ ಮಧ್ಯೆ ವಾರ್ ನಡೀತಾ ಇದೆ. ಆದ್ರೂ ಪಾಪ, ಇಷ್ಟೆಲ್ಲ ಕಷ್ಟಪಟ್ರು, ಬಂಡೆನ ತಲೆ ಮೇಲೆ ಹೊತ್ಕೊಂಡಂಗೆ ಇಡೀ ಸಂಸಾರದ ಜವಾಬ್ದಾರಿನ ನಿನ್ ತಲೆ ಮೇಲೆ ಹೊತ್ಕೊಂಡ್ರು. ಮನೆ ಮಂದಿಗಾಗೋ ಮನಸ್ತಾಪ ಮಾತ್ರ ನಿನ್ ಕೈಯಲ್ಲಿ ನಿಲ್ಸಕ್ ಆಗ್ತಾ ಇಲ್ಲ.
ಎಲ್ಲಾದ್ರಲ್ಲೂ ಫೇಲ್ಯೂರ್ ಆಗ್ತಾ ಇದೆ. ಇದೇ ನಾ ಜವಾಬ್ದಾರಿ ತಗೊಂಡಿರೋ ರೀತಿ. ಶಟ್ ಅಪ್. ನನ್ನ ಜವಾಬ್ದಾರಿ ಬಗ್ಗೆ ಮಾತಾಡೋದಕ್ಕೆ ಏನೋ ಯೋಗ್ಯತೆ ಇದೆ ನಿನ್ಗೆ? ಹಾ, ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಮನೆ ರಣರಂಗಾಗಿ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೆ. ನೆನ್ಪಿರ್ಲಿ. ಅಂದ್ರೆ ನಾನು ಅಂದ್ಕೊಂಡಿದ್ ನಿಜ. ಅತ್ತೆ ಮಾವ ಇಬ್ರು ಖುಷಿಯಾಗಿಲ್ಲ.